ಏನ್ ಸರ್ ನಿನ್ನೆ ನಾರ್ಮಲ್ ಕ್ರಿಕೆಟ್ ನೋಡ್ಬಿಟ್ವಲ್ಲ ಸರ್, ಬಾಸ್ ಬಾಲ್ ಎಲ್ಲೋಯ್ತು ಸರ್ ಅಂತ ಪ್ರಶ್ನೆ ಕೇಳಿದ್ರೆ ಇಂಗ್ಲೆಂಡ್ ಅಡಾಪ್ಟ್ ಆಗಕ್ ಬರುತ್ತೆ ಬಾಸ್ ಬಾಲ್ ಎರಾರಿ ಅಂತ ತೋರ್ಸ್ಕೊಟ್ಟಿರೋದು ನಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ನಿನ್ನೆ ಪಿಚ್ಚು ಬ್ಯಾಟಿಂಗ್ಗೆ ಅಷ್ಟು ಅನುಕೂಲ ಇಲ್ಲ. ಟಾಸ್ ಗೆದ್ದು ಬ್ಯಾಟಿಂಗ್ ಆಡ್ತಾ ಇರೋದು ಇಂಗ್ಲೆಂಡ್ ಅವರು ಈ ಬಾಸ್ ಬಾಲ್ ಎರಾಲಿ ಕೇವಲ 2ನೇ ಬಾರಿ. ಅಂದ್ರೆ ಲಾಸ್ಟ್ ಗೇಮ್ ಆದ್ಮೇಲೆ ರಿಯಲೈಸ್ ಮಾಡ್ಕೊಂಡಿದ್ದಾರೆ, ಅಣ್ಣ ಸುಮ್ನೆ ನಾವು ಒನ್ ಸೈಜ್ ಫಿಟ್ಸ್ ಆಲ್ ಆ ತರ ಬ್ಯಾಟಿಂಗ್ ಆಡಕ್ಕಾಗಲ್ಲ, ಕಂಡೀಷನ್ಸ್ಗೆ ಅಡಾಪ್ಟ್ ಆಗ್ಬೇಕು, ಅದನ್ನ ತೋರ್ಸ್ಕೊಟ್ಟಿದ್ದಾರೆ ಅಂತ ನಂಗೆ ಅನ್ಸ್ತದೆ. ಹೌದು, ಒಂದ್ ಸ್ವಲ್ಪ ಅಲ್ಟ್ರಾ ಅಗ್ರೆಸಿವ್ ಆಗಿ ಕಂಡಿದ್ದು ಕೇವಲ ಜಾಕ್ ಕ್ರಾಲಿ. ಯಾಕೆ ಗೊತ್ತಾ, ಜಾಕ್ ಕ್ರಾಲಿ ಒಬ್ರೆ ನುಗ್ಗು ಹೊಡಿಯಕ್ಕೆ ಒಂದ್ ಪ್ರಯತ್ನ ಪಟ್ಟಿದ್ದು ಅನ್ನೋದ್ ಬಿಟ್ರೆ ಬೇರೆ ಯಾವ ಬ್ಯಾಟ್ಸ್ಮನ್ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಅದ್ರ ಮೇಲೆ ಒತ್ತು ಕೊಟ್ಟಿದ್ದು, ಡಿಫೆನ್ಸ್ ಮೇಲೆ ಒತ್ತು ಕೊಟ್ಟಿದ್ದು, ಬಾಲ್ ನ ಕೂಡ ಬಿಟ್ಟಿದ್ದು. ನೆನ್ನೆ ಪರಮಾಶ್ಚರ್ಯ ಏನಪ್ಪಾ ಅಂತ ಹೇಳಿದ್ರೆ, ಡೇ 1 ಅಲ್ಲಿ ಕ್ಲೋಸ್ ಟು 360 ಡೆಲಿವರಿ ಡಾಟ್ ಬಾಲ್ ಗಳಾಗಿದೆ. ಅಂದ್ರೆ 60 ಓವರ್ ಮೇಡ್ ಇನ್ ನಿನ್ನೆ ಲೆಕ್ಕಾಚಾರದಲ್ಲಿ. ಅಂದ್ರೆ ಏನರ್ಥ, ಈ ಬಾಸ್ ಬಾಲ್ ಎರಾಲಿ ಇಂಗ್ಲೆಂಡ್ ಅವರು ಈ ಮೋಡ್ ನ ಅಡಾಪ್ಟೇ ಮಾಡಿರ್ಲಿಲ್ಲ, ಬಟ್ ನಿನ್ನೆ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ, ಒಂಚೂರು ವೇರಿಯಬಲ್ ಬೌನ್ಸ್ ಇತ್ತು, ಇವ್ರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಪೇಸು, ಬೌನ್ಸು ಅಥವಾ ಸೈಡ್ ವೇಸ್ ಮೂವ್ಮೆಂಟ್ ಕೂಡ ಇರ್ಲಿಲ್ಲ.